ಸೌಜನ್ಯ ಕೇಸ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳಾದ್ವಾ? ಅಕ್ವಿಟಲ್ ಕಮಿಟಿ ಮಾಡಿ ಸುಮ್ಮನಾಯ್ತಾ ಸರ್ಕಾರ? ತನಿಖೆಯ ಲೋಪವು, ನಿರ್ಲಕ್ಷ್ಯವು ಮತ್ತಿನ್ನೇನು? ಇದುವೇ ಇಂದಿನ ಚದುರಂಗದ ವಿಶೇಷ. ಸೌಜನ್ಯ ಕೇಸ್ ಕೆಡವಿದವರಿಗೆ ಶಿಕ್ಷೆ. ಸೌಜನ್ಯ ಪ್ರಕರಣ ಇದು ಇಡೀ ರಾಜ್ಯವನ್ನ ಮತ್ತು ವಿಶೇಷವಾಗಿ ನಾಗರಿಕ ಸಮಾಜವನ್ನ ತೀವ್ರ ಆಘಾತಕ್ಕೆ ಈಡು ಮಾಡಿರ್ತಕ್ಕಂತಹ ಪ್ರಕರಣ. ಒಂದು, ಈ ಹುಡುಗಿಯ ಬರ್ಬರ ಹತ್ಯೆಯಾಗತ್ತೆ, ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಎರಡನೇದು, ಈ ಹುಡುಗಿಯ ರೇಪ್ ಅಂಡ್ ಮರ್ಡರ್ ಆದರೂ ಕೂಡ ಅಷ್ಟೊಂದು ಭೀಭತ್ಸ ರೀತಿಯಲ್ಲಿ ಆಕೆಯನ್ನ ಕೊಲೆ ಮಾಡಿದ್ರೂ ಕೂಡ ಆಕೆಯ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಆಕೆಯ ಶವ ಸಿಕ್ಕಿದಂತಹ ಸ್ವರೂಪವನ್ನು ಗಮನಿಸಿದಾಗ ಎಂಥವನಿಗೆ ಆದರೂ ಕೂಡ ಇದೇನು ನಮ್ಮ ನಡುವೆ ಈ ರೀತಿಯಾದಂತಹ ಘಟನೆಯೂ ಕೂಡ ನಡೆಯುತ್ತಾ? ಈ ರೀತಿಯ ಘಟನೆ ನಡೆದ ನಂತರವೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷಣೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇದ್ದ ಏಕೈಕ ಆರೋಪಿ ಆತನಿಗೆ ಅಪರಾಧಿ ಅಂತೇಳಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆತನೇ ಅಪರಾಧಿ ಅಂತೇಳಿ, ಆತ ನಿರಪರಾಧಿ ಅಂತೇಳಿ ಆತನಿಗೆ ಈಗಾಗಲೇ ಅಕ್ವಿಟಲ್ ಆಗಿದೆ. ಹೀಗಿರುವಾಗ ಸೌಜನ್ಯ ಅನ್ನುವ 17 ವರ್ಷದ ಹುಡುಗಿಯನ್ನ, ಕಾಲೇಜಿಗೆ ಹೋಗಿ ವಾಪಸ್ ಮನೆಗೆ ಬರ್ತಾ ಇದ್ದಂತ ಹುಡುಗಿಯನ್ನ ಕೊಲೆ ಮಾಡಿದ್ಯಾರು? ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದು ಯಾರು ಅನ್ನುವ ಪ್ರಶ್ನೆ ಕಳೆದ 12.25 ವರ್ಷದಿಂದ ಇಡೀ ರಾಜ್ಯ ಕೇಳ್ತಾ ಇದೆ. ಮುಂದಿನ ತಿಂಗಳು ಬಂತು ಅಂದ್ರೆ ಈ ಹುಡುಗಿ ಸಾವಿಗೀಡಾಗಿ 13 ವರ್ಷ ತುಂಬುತ್ತೆ. ಸೌಜನ್ಯ ಕೇಸ್ನಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅಕ್ವಿಟಲ್ ಕಮಿಟಿ. ಅಕ್ವಿಟಲ್ ಕಮಿಟಿಯ ರಚನೆಯ ವಿಚಾರವನ್ನ ಈಗ ಸೌಜನ್ಯ ತಾಯಿ ಹೇಳ್ತಾ ಇದ್ದಾರೆ. ಈಗ ಅಕ್ವಿಟಲ್ ಕಮಿಟಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಜೂನ್ 2023ರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದಾಗ ಸೌಜನ್ಯ ಕೇಸ್ನಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡುವುದಕ್ಕೆ ಒಂದು ಸಲಹೆಯನ್ನ ಕೋರ್ಟ್ ಕೊಟ್ಟಿತ್ತು. ಈಗ ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚಿಸಬೇಕು ಅನ್ನೋಂಥ ಆಗ್ರಹವನ್ನ ಖುದ್ದು ಸೌಜನ್ಯಳ ತಾಯಿ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಕೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಒಂದು ಅಕ್ವಿಟಲ್ ಕಮಿಟಿಯನ್ನ ಮಾಡಿಸಿ, ಅಕ್ವಿಟಲ್ ಕಮಿಟಿಯ ಮುಂದೆ ಇದರ ಬಗ್ಗೆ ವಿಚಾರಣೆ ನಡೀಲಿ ಅನ್ನುವಂಥದ್ದನ್ನ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ಈ ಆರೋಪವನ್ನ ಸಾಬೀತುಪಡಿಸುವುದರಲ್ಲಿ ವಿಫಲವಾಗಿರುವುದಕ್ಕೆ ಬಹಳ ಮುಖ್ಯ ಕಾರಣ ಅಕ್ವಿಟಲ್ ಕಮಿಟಿಗೆ ಯಾಕೆ ರೆಫರ್ ಮಾಡಿದೆ, ಇದನ್ನ ಅಕ್ವಿಟಲ್ ಕಮಿಟಿ ಮಾಡಬಹುದು ಅಂತೇಳಿ ಯಾಕೆ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯ ಕಾರಣ ಈ ಪ್ರಕರಣದ ಗೋಲ್ಡನ್ ಆರ್ನಲ್ಲಿ, ಅಂದ್ರೆ ಪ್ರಕರಣ ನಡೆದ ಆರಂಭಿಕ ಹಂತದಲ್ಲಿ ನಡೆದಂತಹ ತನಿಖೆ ಮತ್ತು ನಂತರ ಬಹಳ ಮುಖ್ಯವಾಗಿದ್ದಂತಹ ವೈಜ್ಞಾನಿಕ ಸಾಕ್ಷಿಯನ್ನ ಒದಗಿಸಿಕೊಡಬಹುದಾಗಿರುವಂತಹ ಆಕೆಯ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ಸ್ವಾಬ್, ಅದನ್ನ ಶೇಖರಿಸಿಟ್ಟಿರ್ತಕ್ಕಂತಹ ರೀತಿ, ಅದು ಇಡೀ ಕೇಸನ್ನ ಹಾಳುಗೆಡವಿದೆ ಅನ್ನುವಂಥದ್ದನ್ನ ನ್ಯಾಯಾಧೀಶರು ತಮ್ಮ ಜಡ್ಜ್ಮೆಂಟ್ ಕೊಡುವ ಸಂದರ್ಭದಲ್ಲಿ ಬರೆದಿರ್ತಾರೆ. ಈ ಕಾರಣಗಳಿಗಾಗಿನೇ ಈ ಪ್ರಕರಣದಲ್ಲಿ ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಜಡ್ಜ್ ಅವರು ಬರೆದಿದ್ದಾರೆ, ಇದನ್ನ ಅಕ್ವಿಟಲ್ ಕಮಿಟಿಗೆ ಒಪ್ಪಿಸಬಹುದು ಅನ್ನುವಂತಹ ಒಂದು ಸಲಹೆಯನ್ನು ಅವರು ಕೊಡ್ತಾರೆ. ಈ ಅಕ್ವಿಟಲ್ ಕಮಿಟಿಯನ್ನ ಮಾಡಿಸ್ಬೇಕು ಅಂದ್ರೆ ಸೌಜನ್ಯ ತಾಯಿ ಕೇಳ್ತಾ ಇದ್ದಾರೆ. ಹಾಗೆಂದ್ರೆ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನ ಮಾಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಅಕ್ವಿಟಲ್ ಕಮಿಟಿ ಮಾಡಿದೆ. ಆದರೆ ಇದು ಕೂಡ ನಾಮಕಾವಸ್ಥೆಯ ಅಕ್ವಿಟಲ್ ಕಮಿಟಿಯಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಅದರ ಬಗೆಗಿನ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಅಕ್ವಿಟಲ್ ಕಮಿಟಿ ವಿಚಾರದಲ್ಲಿ ಸೌಜನ್ಯ ತಾಯಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. 13 ವರ್ಷದಿಂದ ಇದೇ ನಮ್ಮ ಮಗಳು ಯಾವತ್ತೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರೋ ಅವತ್ತಿನಿಂದಲೇ ಬಿಜೆಪಿ ಪಕ್ಷ ಇದ್ದದ್ದು. ಎಲ್ಲ ಅಶೋಕ್ ಆಮೇಲೆ ಶೋಭಕ್ರಂದ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಯಾರು ಕೂಡ ಅವಾಗ ಬಂದಿಲ್ಲ. ಇವತ್ತು ನಾವಿದ್ದೇವೆ ನಿಮ್ಮ ಜೊತೆ ಹೇಳಿದ್ರೆ ಖಂಡಿತ ನಾವು ನಂಬುದಿಲ್ಲ. ಯಾಕಂದ್ರೆ ನಮಗೆ ನಂಬಿಕೆ ಇಲ್ಲ, ಎಲ್ಲ ಹೊರಟೋಗಿದೆ ನಂಬಿಕೆ. ನಮಗೆ ಹಣ್ಣಪ್ಪ ಮಂಜುನಾಥ ಮೇಲೆ ನಾವು ಮಾತ್ರ ನಂಬಿಕೆ ಇಟ್ಟಿದ್ದೇವೆ. ಇವತ್ತು ಒಂದು ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ಮಾಡಲಿ, ಅದು ಯಾಕೆ ಇವ್ರು ಮಾಡ್ತಿಲ್ಲ?
ಹಾಗೆಯೇ ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕುಸುಮಾವತಿ ಅವರು ಕೇಳ್ತಾ ಇದ್ದಾರೆ, ಯಾಕೆ ಅಕ್ವಿಟಲ್ ಕಮಿಟಿ ಮಾಡಿಲ್ಲ, ಅಕ್ವಿಟಲ್ ಕಮಿಟಿ ಮಾಡಬೇಕಿತ್ತಲ್ಲ ಅನ್ನುವಂತಹ ಅಂಶವನ್ನು ಅವರು ಕೇಳ್ತಾ ಇದ್ದಾರೆ. ಇದರ ನಡುವೆ ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ನಿನ್ನೆ ಬಿಜೆಪಿ ನಾಯಕರು ಮಾಡಿದ್ದಾರೆ. ಸೌಜನ್ಯ ಪ್ರಕರಣದ ಮರುತನಿಖೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ಒತ್ತಾಯವನ್ನ ಕುಸುಮಾವತಿಯವರು ಮತ್ತು ಇತರರು ಮಾಡ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂತವರು ಮಾಡ್ತಾ ಇರುವಂತದ್ದು ಇದರ ಮರುತನಿಖೆ ಆಗಬೇಕು ಅಂತೇಳಿ ಸರ್ಕಾರದ ಮಟ್ಟದವರೆಗೂ ಕೂಡ ಅವರು ಬೇಡಿಕೆಯನ್ನು ಮಾಡಿದ್ದಾರೆ. ಆದರೆ ನಿನ್ನೆ ಧರ್ಮಸ್ಥಳ ಚಲೋ ವೇದಿಕೆಯಲ್ಲಿನೇ ಸೌಜನ್ಯ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಈ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಚೌಟ ಅವರು ಕೂಡ ಮಾತಾಡಿದ್ದಾರೆ. ಬ್ರಿಜೇಶ್ ಚೌಟ, ದಕ್ಷಿಣ ಕನ್ನಡದ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರು ಕೂಡ ಮಾತನಾಡಿದ್ದಾರೆ. ಸೌಜನ್ಯ ಪ್ರಕರಣ ಮರುತನಿಖೆಗೆ ಕೊಡುವಂತೆ ಕೇಸರಿ ಕಲಿಗಳು ಆಗ್ರಹಿಸಿದ್ದಾರೆ, ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ, ನೀವು ಇದನ್ನ ಮರುತನಿಖೆಗೆ ಒಪ್ಪಿಸಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಮತ್ತು ಈ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದೆ ಪ್ರತಿಪಕ್ಷ ಬಿಜೆಪಿ ಈ ಆಗ್ರಹವನ್ನ ಮಾಡ್ತಾ ಇದೆ, ಮರುತನಿಖೆಗೆ ಇದನ್ನು ಕೊಡಬೇಕು ಅಂತ ಕೇಳ್ತಾ ಇದೆ. ಅಷ್ಟೇ ಅಲ್ಲದೆ ಸಮಾವೇಶದ ನಂತರ ಸೌಜನ್ಯ ಮನೆಗೂ ಕೂಡ ಭೇಟಿ ನೀಡಿ BY ವಿಜಯೇಂದ್ರ ಅವರು ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರಿಗೂ ಕೂಡ ಸಾಂತ್ವನ ಹೇಳಿದ್ದಾರೆ, ನಿಮ್ಮ ಕಾನೂನು ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತೆ ಅನ್ನುವಂತಹ ಅಂಶವನ್ನು ಕೂಡ ಹೇಳಿ ಬಂದಿದ್ದಾರೆ ಕುಸುಮಾವತಿ ಅವರನ್ನ ಭೇಟಿಯಾಗಿರುವಂತಹ BY ವಿಜಯೇಂದ್ರ ಅವರು. ನಿನ್ನೆ ಸಮಾವೇಶದ ವೇದಿಕೆಯಲ್ಲಿ ಬಿಜೆಪಿ ನಾಯಕರುಗಳು, ಅದರಲ್ಲಿ ವಿಶೇಷವಾಗಿ BY ವಿಜಯೇಂದ್ರ ಅವರು ಹಾಗೇನೆ ಬ್ರಿಜೇಶ್ ಚೌಟ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರುತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರುತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ. ಸೌಜನ್ಯನ ಸಾವೇನಾಗಿದೆ ಅದರ ಮರು ತನಿಖೆ ಆಗಬೇಕು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ಪಷ್ಟವಾಗಿ ಹೊರಗೆ ಬರಬೇಕು. ಸರ್ಕಾರದ ಜವಾಬ್ದಾರಿ ಇದೆ. ಈ ಮರು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು. ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಲ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹೀಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡದ ಸಂಸದರು ಈ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಕೂಡ ಸತ್ಯ ಹೊರ ಬರಬೇಕು ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ನಿಜಕ್ಕೂ ಕೂಡ ಇದನ್ನ ನಾಗರಿಕ ಸಮಾಜವೂ ಕೂಡ ಅಲ್ಲಿ ಕೇಳ್ತಾ ಇರುವಂಥದ್ದು. ದಕ್ಷಿಣ ಕನ್ನಡದಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ, ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ತಾಲೂಕು ವೈಸ್ ಕೂಡ ಹೋರಾಟ ನಡೆದಿದೆ. ಸೌಜನ್ಯ ಪ್ರಕರಣದ ಮರುತನಿಖೆ ಆಗಬೇಕು ಅಂತೇಳಿ ಈಗ ಆ ವಾಯ್ಸ್ಗೆ ಧ್ವನಿಯನ್ನ ಗೂಡಿಸಿರುವಂಥದ್ದು ಬಿಜೆಪಿಯ ರಾಜ್ಯ ನಾಯಕರುಗಳು.